ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬೈಲು, ಹೊನ್ನು, ಗಲ್ಲು ಅಂದ್ರೆ ಚಿನ್ನದ ಮೈದಾನ ಅಂದರ್ಥ. ಈಗಿನ ಬೈಲಹೊಂಗಲವನ್ನ ಈ ಹಿಂದೆ ಬೈಲು, ಹೊನ್ನು, ಗಲ್ಲು ಅಂತಾನೆ ಜನ ಕರಿತಾ ಇದ್ರು. ನಂತರ ಇದು ಬೈಲಹೊಂಗಲ ಅಂತ ಪ್ರಸಿದ್ಧವಾಗಿದೆ. ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ವೀರರಾಣಿ ಬೆಳವಡಿ ಮಲ್ಲಮ್ಮ ಆಳಿದ, ಕಿತ್ತೂರಾಣಿ ಚೆನ್ನಮ್ಮನ ಸಮಾಧಿ ಇರುವ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಐತಿಹಾಸಿಕ ಹಿನ್ನೆಲೆಯ ಮಹತ್ವ ಈ ಕ್ಷೇತ್ರಕ್ಕಿದೆ. ಬೈಲಹೊಂಗಲ ಸ್ವತಂತ್ರ ಹೋರಾಟಗಾರರ ನಾಡು ಅಂತ ಪ್ರಸಿದ್ಧಿ ಪಡೆದಿದೆ. ಇಂತಹ ಕ್ಷೇತ್ರದಲ್ಲಿ ಸ್ವತಂತ್ರದ ನಂತರ ಅನೇಕ ರಾಜಕೀಯ ಮೇಲಾಟಗಳು ನಡೆದು ಹೋಗಿವೆ. ಸದ್ಯ ಈ ಕ್ಷೇತ್ರ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದು ಮಹಾಂತೇಶ್ ಕೌಜಲಗಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಹಾಲಿ ಶಾಸಕ ಮಹಾಂತೇಶ್ ಕೌಜಲಗಿ, ಮಹಾಂತೇಶ್ ಶಿವಾನಂದ್ ಕೌಜಲಗಿ 25ನೇ ವಯಸ್ಸಿನಲ್ಲೇ ಶಾಸಕರಾಗಿ ಆಯ್ಕೆಯಾಗಿ ಹೊಸ ಇತಿಹಾಸ ನಿರ್ಮಿಸಿದ್ರು. ಇವರ ತಂದೆ ಶಿವಾನಂದ ಕೌಜಲಗಿ ದೇವೇಗೌಡರ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಇದಾದ ನಂತರ ಶಿವಾನಂದ ಕೌಜಲಗಿ ಅವರು 1996ರಲ್ಲಿ ಲೋಕಸಭೆಗೆ ಆಯ್ಕೆಯಾದ ಹಿನ್ನೆಲೆ ತೆರವಾದಂತಹ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಮಹಾಂತೇಶ್ ಕೌಜಲಗಿ ಗೆಲುವು ಸಾಧಿಸುವ ಮೂಲಕ ಮೊದಲ ಬಾರಿಗೆ ಶಾಸಕರಾಗಿದ್ರು. ಇದಾದ ನಂತರ 1999ರಲ್ಲಿ ಜೆಡಿಯು, 2018 ಹಾಗೂ 2023ರಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲುವ ಮೂಲಕ ಶಾಸಕರಾಗಿದ್ದಾರೆ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಹಿನ್ನೋಟ. ಈ ಕ್ಷೇತ್ರದ ಮೊದಲ ವಿಧಾನಸಭಾ ಚುನಾವಣೆ 1951ರಲ್ಲಿ ಆಯಿತು. ಕಿತ್ತೂರು ಕರ್ನಾಟಕದ ಇತರೆ ಕ್ಷೇತ್ರಗಳಂತೆ ಇಲ್ಲಿಯೂ ಮೊದಲಿಗೆ ಕಾಂಗ್ರೆಸ್, ನಂತರದಲ್ಲಿ ಜನತಾ ಪರಿವಾರದ ಹಿಡಿತ. ಆದರೆ ಇತರೆ ಕ್ಷೇತ್ರಗಳಲ್ಲಿ ಜನತಾ ಪರಿವಾರದ ನಂತರ ಪ್ರವೇಶ ಮಾಡಿ ಪ್ರಾಬಲ್ಯ ಸಾಧಿಸುತ್ತಾ ಹೋದ ಬಿಜೆಪಿಗೆ ಬೈಲಹೊಂಗಲದಲ್ಲಿ ಸಿಕ್ಕಿದ್ದು ಮಾತ್ರ ಭರ್ಜರಿ ಪೆಟ್ಟು. ಇದಕ್ಕೆ ಕಾರಣವಾಗಿದ್ದು BS ಯಡಿಯೂರಪ್ಪನವರು ಕಟ್ಟಿದ್ದ ಕೆಜೆಪಿ. 2004ರ ಚುನಾವಣೆಯವರೆಗೆ ಬೈಲಹೊಂಗಲ ಕ್ಷೇತ್ರದಲ್ಲಿ ಬಿಜೆಪಿಯ ಸುಳಿವೂ ಇರಲಿಲ್ಲ. ಆದರೆ ಆಗಷ್ಟೇ ಸಂಯುಕ್ತ ಜನತಾದಳದಿಂದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಮಹಾಂತೇಶ್ ಕೌಜಲಗಿ ಅವರನ್ನ ಪಕ್ಷ ಕಣಕ್ಕೆ ಇಳಿಸಿತ್ತು. ಬಿಜೆಪಿಯಿಂದ ಜಗದೀಶ್ ಮೆಟಗುಡ್ಡ ಕಣದಲ್ಲಿದ್ರು. ಈ ಚುನಾವಣೆಯಲ್ಲಿ ಜಗದೀಶ್ ಮೆಟಗುಡ್ಡ 11,575 ಮತಗಳ ಅಂತರದಿಂದ ಗೆಲ್ಲುವ ಮೂಲಕ ಕ್ಷೇತ್ರದಲ್ಲಿ ಬಿಜೆಪಿ ಖಾತೆ ತೆರೆದರು. 2008ರಲ್ಲೂ ಈ ಉಭಯ ನಾಯಕರುಗಳ ನಡುವೆಯೇ ಪೈಪೋಟಿ ನಡೆದು ಕೊನೆಗೆ ಜಗದೀಶ್ ಮೆಟಗುಡ್ಡ 9,240 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಅದು 2012ರ ಪೈಪೋಟಿ. ಯಡಿಯೂರಪ್ಪ ಬಿಜೆಪಿಯೊಂದಿಗೆ ಬಂಡಾಯ ಸಾರಿ ಹೊಸ ಪಕ್ಷ ಕಟ್ಟಿದ್ರು. ರಾಜ್ಯಾದ್ಯಂತ ನಿಷ್ಠಾವಂತ ಹುರಿಯಾಳುಗಳ ಪಡೆಯನ್ನ ಕಣಕ್ಕಿಳಿಸಿದ್ರು. ಈ ಬಂಡಾಯವು ನಂತರದಲ್ಲಿ ಯಡಿಯೂರಪ್ಪನವರಿಗೆ ಸಾಕಷ್ಟು ಲಾಭ ತಂದು ಕೊಟ್ಟಿತೇ ವಿನಃ ಬಿಜೆಪಿಗೆ ಮಾತ್ರ ಹಲವು ಕ್ಷೇತ್ರಗಳಲ್ಲಿ ಮಾಸಲಾಗದಂತ ಪೆಟ್ಟು ಕೊಟ್ಟಿತ್ತು. ಹಾಗೆ ಪೆಟ್ಟು ತಿಂದ ಕ್ಷೇತ್ರ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರ. 2 ಚುನಾವಣೆಗಳಲ್ಲಿ ನಿರಂತರವಾಗಿ ಗೆದ್ದಿದ್ದ ಬಿಜೆಪಿಗೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಬಿಜೆಪಿಯಿಂದ ಮುನಿಸಿಕೊಂಡು ಕೆಜೆಪಿ ಕಟ್ಟಿದ್ದ ಯಡಿಯೂರಪ್ಪನವರು ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರನ್ನ ಕೆಜೆಪಿಯಿಂದ ಕಣಕ್ಕಿಳಿಸಿದ್ರು. ಬಿಜೆಪಿಯಿಂದ ಜಗದೀಶ್ ಮೆಟಗುಡ್ಡ ಕಣದಲ್ಲಿದ್ರು. ಬಿಜೆಪಿ ಅಭ್ಯರ್ಥಿಯ ಗೆಲುವು ಅಂತ ನಿರೀಕ್ಷೆ ಮಾಡಲಾಗಿದ್ರು. ನಿರೀಕ್ಷೆಗಳು ಹುಸಿಯಾಗಿ ಕೆಜೆಪಿಯ ಡಾಕ್ಟರ್ ವಿಶ್ವನಾಥ ಪಾಟೀಲ್ 3,621 ಮತಗಳ ಅಂತರದಿಂದ ಬಿಜೆಪಿಯ ಪ್ರಭಾವಿ ನಾಯಕನನ್ನ ಹಿಂದಿಕ್ಕಿ ಗೆಲುವಿನ ನಗೆ ಬೀರಿದ್ರು. ಹೀಗೆ ಬೈಲಹೊಂಗಲದಲ್ಲಿ ಯಡಿಯೂರಪ್ಪನವರ ಕೆಜೆಪಿಯಿಂದ ಸೋತ ಬಿಜೆಪಿ ಮತ್ತೆ ಮೇಲೆ ಏಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಬಿಜೆಪಿಯಿಂದ 2 ಬಾರಿ ಶಾಸಕರಾಗಿ 2013ರಲ್ಲಿ ಕೆಜೆಪಿ ಕಾರಣದಿಂದಾಗಿ ಸೋತಿದ್ದ ಜಗದೀಶ್ ಮೆಟಗುಡ್ಡ 2018ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾಯಿತು. ಪರಿಣಾಮವಾಗಿ ಬಿಜೆಪಿ 3ನೇ ಸ್ಥಾನಕ್ಕೆ ಇಳಿತು. 2013ರಲ್ಲಿ ಕೆಜೆಪಿಯಿಂದ ಗೆದ್ದಿದ್ದ ಡಾಕ್ಟರ್ ವಿಶ್ವನಾಥ ಪಾಟೀಲ್ರೇ 2018ರ ಬಿಜೆಪಿಯ ಹುರಿಯಾಳಾಗಿದ್ರು. 2004 ಹಾಗೂ 2008ರ ಚುನಾವಣೆಯಲ್ಲಿ ಸೋತಿದ್ದ ಮಹಾಂತೇಶ್ ಕೌಜಲಗಿ 2018 ಹಾಗೂ 2023ರ ಚುನಾವಣೆಯಲ್ಲಿ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 2023ರ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಮಾಜಿ ಶಾಸಕ ಜಗದೀಶ್ ಮೆಟಗುಡ್ಡ
ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಪಕ್ಷೇತರರಾಗಿ ಕಣದಲ್ಲಿದ್ರು. ಈ ಬಾರಿ ಮಹಾಂತೇಶ್ ಕೌಜಲಗಿ ಜಯ ದಾಖಲಿಸಿದ್ದಾರೆ. ಮಹಾಂತೇಶ್ ಕೌಜಲಗಿ 58,408 ಮತಗಳನ್ನ ಪಡೆದರೆ ಜಗದೀಶ್ ಮೆಟಗುಡ್ಡ 55,630 ಮತಗಳನ್ನ ಪಡೆದ್ರು. ಇನ್ನು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದ ಶಂಕರ ಮಾಡಲಗಿ 9,427 ಮತಗಳನ್ನ ಗಳಿಸುವಲ್ಲಿ ಮಾತ್ರ ಯಶಸ್ವಿಯಾಗಿದ್ದಾರೆ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ 1957ರಿಂದ ಈವರೆಗೆ ನಡೆದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಲಿಂಗಾಯತರೇ ಗೆದ್ದದ್ದು ವಿಶೇಷವಾಗಿದೆ. ಅತಿ ಹೆಚ್ಚು ಲಿಂಗಾಯತ ಮತದಾರನ್ನೇ ಹೊಂದಿರುವ ಈ ಕ್ಷೇತ್ರದಲ್ಲಿ ಬೇರೆ ಸಮುದಾಯದಿಂದ ಇದುವರೆಗೂ ಯಾರೂ ಕೂಡ ಶಾಸಕರಾಗಿ ಆಯ್ಕೆಯಾಗಿಲ್ಲ. ಲಿಂಗಾಯತ 90,000, ಕುರುಬ 15,000, ಎಸ್ಸಿ ಹಾಗೂ ಎಸ್ಟಿ 25,000, ಮುಸ್ಲಿಂ 18,000, ಜೈನ 6,000, ಬ್ರಾಹ್ಮಣ 3,000, ಸುಣಗಾರ 5,000 ಹಾಗೂ ಇತರೆ ಸಮುದಾಯದ 10,000 ಮತಗಳು ಈ ವಿಧಾನಸಭಾ ಕ್ಷೇತ್ರದಲ್ಲಿವೆ.